ಹೆಲೋ ಗಾಯ್ಸ್, ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಈ ವಿಡಿಯೋನ ಬೆಳಗಿನ ಜಾವ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸತತವಾಗಿ 2 ವರ್ಷದಿಂದ ವೆಯ್ಟ್ ಮಾಡಿದ್ದೇ ಇವತ್ತು ನನಸಾಗ್ತಿದೆ. ಸೊ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾಯಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಿಗೆ ಬಾಯ್ ಹೇಳ್ತಾ ನಾನು ಮೈಸೂರಿಗೆ ಬಾಯ್ ಹೇಳ್ತಾ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೆ. ಸೊ ಆನ್ ದ ವೇ ಸಬರ್ಗ್ ರೀಚ್ ಆದಮೇಲೆ ಅಲ್ಲಿ ಸಿಲಿಂಡ್ರ್ ಹಾಕಿಸ್ಕೊಳ್ಳೋಲ್ಲ ಅಂದರು. ಸೊ ಸಿಲಿಂಡ್ರ್ ಹಾಕಿಸ್ಕೊಳ್ಳೋಲ್ಲ ಅಂದಿದ್ದಕ್ಕೆ ನಾನು ನಮ್ಮಮ್ಮ ಇಬ್ಬರು ಗಾಡೀಲೇ ತೊಗೊಂಡು ಹೋಗ್ತಾಯಿದ್ವಿ ಬ್ಯಾಂಗ್ಳೂರಿಗೆ. ಸೊ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ನಾವು ನಮ್ಮ ಯಜಮಾನ್ರವರ ಅಕ್ಕನ ಮನೆಗೆ ಹೋಗಿದ್ವಿ. ಅಲ್ಲೋಗಿ ತಿಂಡಿ ಮಾಡ್ಕೊಂಡು ಅಲ್ಲಿಂದ ತಿರ್ಗಾ ಆಟೋಗೆ ಐಟಮ್ಸ್ಗಳನ್ನ ಹಾಕ್ಕೊಂಡು ಅಲ್ಲಿ ಅವ್ರ ಅಕ್ಕನ ಮಗಳು ಆಟೋ ಹತ್ಕೊಂಡು ನಾನು ನಮ್ಮಮ್ಮ ನಮ್ಮ ಆಟೋನ ಚೇಸ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಹೋಗ್ತಾಯಿದ್ವಿ. ಆ್ಯಂಡ್ ಅಲ್ಲೇ ನಮ್ಮ ಆಟೋ ಮುಂದೆ ಹೋಗ್ತಾಯಿದೆ, ನಾವು ಹತ್ರ ಹಿಂದೆ ಚೇಸ್ ಮಾಡಿಕೊಂಡು ರೂಟ್ ಗೊತ್ತಿಲ್ವಲ್ಲ. ಸೊ ಹಾಗೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನಾನು ಈ ಆಟೋ ಮೇಲೆ ಈ ಲೈನ್ಸ್ನ ನೋಡಿದೆ, ನಂಗೆ ತುಂಬ ಖುಷಿ ಆಯಿತು. ಬಟ್ ನಮ್ಮ ಗಾಡಿ ಮೇಲೆ ಆ ಥರ ಲೈನ್ಸೇ ಇಲ್ಲ ಅಂತ ಬೇಜಾರಾಯಿತು. ಅದಕ್ಕೆ ನಮ್ಮ ಯಜಮಾನ್ರಿಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಂಡು ಇಲ್ಲಿ ನಮ್ಮನೆ ಪೂಜೆ ಮಾಡಿ ಆಲೋಗಿಸ್ತಾ ಇದ್ವಿ. ಸೊ ಇವತ್ತಿನ ದಿನವೇ ನಂಗೆ ತುಂಬ ಸ್ಪೆಷಲ್, ಯಾಕೆಂದರೆ ಲೈಕ್ ಈ ಡೇಗೋಸ್ಕರ ಒಟ್ಟಿಗೆ ಸೆಟಲ್ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಲೈಕ್ ಎಲ್ಲರೂ ಕೇಳ್ತಾ ಇರ್ತಾರೆ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಹೆಂಗಿದ್ಯಾ ಅಂತೆಲ್ಲ ಕೇಳ್ತಾರೆ. ಕಷ್ಟ ಆಗಲ್ವಾ ಬಿಡ್ತಿರೋದು ಅಂತೆಲ್ಲ. ಬಟ್ ಆ ಪೇನ್ ಏನು ಅನ್ನೋದು ಮೋಸ್ಟ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋರಿಗೆ ಗೊತ್ತಿರುತ್ತೆ. ಸೊ ಫೈನಲಿ ವಿ ಆರ್ ಟುಗೆದರ್. ಸೊ ಅದೇ ಖುಷಿ ನನಗೆ. ಸೊ ಫೈನಲಿ ಇಲ್ಲಿ ನಮ್ಮ ಯಜಮಾನ್ರು ಆಡ್ಕೊತಾಯಿದ್ರು, ನೋಡಿ ಫ್ರೆಂಡ್ಸ್ ಅಂತೀಯಾ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಆಡ್ಕೊತಾಯಿದ್ರು. ಸೊ ಹಾಗೆ ವೀಡಿಯೋ ಮಾಡಿಕೊಂಡೆ. ಸೊ ನನ್ನ ಒಂದು ಸ್ಪೆಷಲ್ ಡೇನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಡೇ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ಸೆಟಲ್ ಆದಮೇಲೆ ಅನ್ನೋದೇ ಒಂದು ಖುಷಿ ನನಗೆ.